ವರ್ಷ 1509 ವಿಜಯನಗರ ಸಾಮ್ರಾಜ್ಯದ ಚರಮಗೀತೆ ಬರೆಯಲು ಪ್ರಾರಂಭಿಸಿದ್ದ ಕಾಲ. ತಾಳಿಕೋಟೆಯ ಯುದ್ಧದ ನಂತರ ಸಾಮ್ರಾಜ್ಯದ ಹಿರಿಮೆ ಕುಂಠಿತವಾಗಿತ್ತು. ಆದರೂ ವಿಜಯನಗರದ ವೀರ ಸೈನಿಕರು ತಮ್ಮ ಧೈರ್ಯ ಮತ್ತು ನಿಷ್ಠೆಯನ್ನು ಎಂದಿನಂತೆ ಕಾಪಾಡಿಕೊಂಡಿದ್ದರು. ಅಂತಹ ಒಬ್ಬ ವೀರ ಸೈನಿಕನ ಹೆಸರು ಮಲ್ಲಪ್ಪ. ಅವನು ಕೃಷ್ಣದೇವರಾಯನ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ. ಮಲ್ಲಪ್ಪನಿಗೆ ವಯಸ್ಸು ಕೇವಲ 25. ಆದರೆ ಅವನ ಧೈರ್ಯ ಮತ್ತು ಯುದ್ಧ ಕೌಶಲ್ಯ ಅವನನ್ನು ಸೈನ್ಯದಲ್ಲಿ ಪ್ರಸಿದ್ಧನನ್ನಾಗಿ ಮಾಡಿತು. ಅವನ ತಂದೆ ಮತ್ತು ಅಜ್ಜನೂ ವಿಜಯನಗರದ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು. ಮಲ್ಲಪ್ಪನಿಗೆ ತನ್ನ ಪೂರ್ವಜರ ಮೇಲೆ ಅಪಾರ ಗೌರವ ಮತ್ತು ಹೆಮ್ಮೆ ಇತ್ತು. ಒಂದು ದಿನ ವಿಜಯನಗರದ ರಾಜಧಾನಿ ಹಂಪೆಯಿಂದ ದೂರದ ಗ್ರಾಮಗಳಿಗೆ ದಾಳಿ ಮಾಡಲು ಶತ್ರು ಸೈನ್ಯಗಳು ಸಿದ್ಧವಾಗುತ್ತಿವೆ ಎಂಬ ಸುದ್ದಿ ಬಂತು. ಮಲ್ಲಪ್ಪನನ್ನು ಅವರನ್ನು ತಡೆಯಲು ಕಳುಹಿಸಲಾಯಿತು. ಅವನು ತನ್ನ ಚಿಕ್ಕದಾದ ಸೈನ್ಯದೊಂದಿಗೆ ಕಾಡಿನ ಮಾರ್ಗವಾಗಿ ಶತ್ರುಗಳನ್ನು ಎದುರಿಸಲು ಹೊರಟನು. ಕಾಡಿನಲ್ಲಿ ಮಲ್ಲಪ್ಪನ ಸೈನ್ಯಕ್ಕೆ ಶತ್ರುಗಳು ದಾಳಿ ಮಾಡಿದರು. ಯುದ್ಧ ಪ್ರಾರಂಭವಾಯಿತು. ಮಲ್ಲಪ್ಪನು ತನ್ನ ತಲೆಯ ಮೇಲೆ ಬಿದ್ದ ಶತ್ರುಗಳನ್ನು ಕತ್ತಿಯಿಂದ ಕತ್ತರಿಸುತ್ತಾ ಮುಂದೆ ಸಾಗಿದನು. ಅವನ ಸೈನಿಕರು ಅವನನ್ನು ಅನುಸರಿಸಿದರು. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗಿತ್ತು. ಮಲ್ಲಪ್ಪನ ಸೈನಿಕರು ಒಬ್ಬೊಬ್ಬರಾಗಿ ಬಿದ್ದರು. ಕೊನೆಯಲ್ಲಿ ಮಲ್ಲಪ್ಪನು ಒಂಟಿಯಾಗಿ ನಿಂತನು. ಅವನು ತನ್ನ ಕತ್ತಿಯನ್ನು ಹಿಡಿದುಕೊಂಡು ಶತ್ರುಗಳನ್ನು ಎದುರಿಸಿದನು. ಅವನು ಹಲವಾರು ಶತ್ರುಗಳನ್ನು ಕೊಂದನು. ಆದರೆ ಅವನು ಗಾಯಗೊಂಡನು. ಅವನು ನೆಲದ ಮೇಲೆ ಬಿದ್ದನು. ಅವನ ಕಣ್ಣುಗಳ ಮುಂದೆ ಅವನ ತಂದೆ ಮತ್ತು ಅಜ್ಜನ ಸ್ಮರಣೆಗಳು ಮಿಂಚಿದವು. ಅವನು ತನ್ನ ಕೊನೆಯ ಉಸಿರನ್ನು ತೆಗೆದುಕೊಂಡನು. ಮಲ್ಲಪ್ಪನ ಮರಣದ ನಂತರ ಶತ್ರುಗಳು ಅವನ ಧೈರ್ಯಕ್ಕೆ ಮೆಚ್ಚಿ ಅವನ ದೇಹವನ್ನು ಗೌರವದಿಂದ ಸಂಸ್ಕಾರ ಮಾಡಿದರು. ವಿಜಯನಗರದ ಇತಿಹಾಸದಲ್ಲಿ ಮಲ್ಲಪ್ಪನ ಹೆಸರು ಚಿರಸ್ಮರಣೀಯವಾಯಿತು. ಅವನು ವಿಜಯನಗರದ ವೀರ ಸೈನಿಕನಾಗಿ ಜನರ ಹೃದಯದಲ್ಲಿ ಚಿರಂತನವಾಗಿ ಉಳಿದನು.